ತನ್ನನ್ನು ನಂಬಿದ ಜನ ಯಾವುದೇ ರೀತಿಯಲ್ಲಿ ಹಾಳಾಗಬಾರ್ದು. ಅಂತೆಯೇ ಹಾಗಿದ್ರೆ ನಾನು ಅವರನ್ನು ಕಾಪಾಡಿ ಸಲ್ಲುತ್ತೇನೆ ಎನ್ನುವ ಪವಾಡ ಪುರುಷನ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿ ಇದೀಗ. ಪವಾಡ ಪುರುಷ ನೆಲೆಸಿರುವ ಆ ಊರು ಸಾಕಷ್ಟು ವಿಸ್ಮಯ ಹಾಗೂ ಅಚ್ಚರಿಗಳ ತಾಣ ಎಂದು ನಾವು ಹೇಳಬಹುದು. ಯಾಕೆಂದ್ರೆ ಆ ಪವಾಡ ಪುರುಷ ಎಷ್ಟು ಪ್ರಾಣಗಳನ್ನ ಸಾವಿನ ದವಡೆಯಿಂದ ಹಿಂದಕ್ಕೆ ತಂದಿದ್ದಾರೆ. ಅಂತೆಯೇ ಆತನನ್ನ ನಂಬಿದ ಜನರ ರಕ್ಷಾ ಕವಚವಾಗಿ ಆ ಪವಾಡ ಪುರುಷ ನಿಂತಿದ್ದಾರೆ. ಅಂತೆಯೇ ಆ ಪವಾಡ ಪುರುಷನನ್ನ ನಂಬಿದ ಜನರನ್ನ ದುಶ್ಚಟಗಳಿಂದ ದೂರ ಮಾಡಿ ಅವರನ್ನ ಜೀವನದಲ್ಲಿ ಸರಿದಾರಿಗೆ ಆ ಪವಾಡ ಪುರುಷ ತಂದು ನಿಲ್ಲಿಸಿದ್ದಾರೆ. ಹೀಗೊಂದು ಮಾತಿಗೆ ಪುಷ್ಟಿ ಕೊಡುವಂತೆ ಇಲ್ಲೊಂದು ಉದಾಹರಣೆ ನಮಗೆ ಸಿಕ್ಕಿಬಿಡ್ತದೆ. ಇವರನ್ನ ನೋಡಿ, ಇವರು ಸದಾನಂದ ಭಂಡಾರಿ ದಂಪತಿಗಳು. ಇವರು ಸಹ ಆ ಪವಾಡ ಪುರುಷನನ್ನ ನಂಬಿದವರೇ. ಹೀಗೆ ನಂಬಿಕೊಂಡಿದ್ದ ಸದಾನಂದ ಭಂಡಾರಿಯವರಿಗೆ ಕೆಲವು ದುಶ್ಚಟಗಳಿತ್ತು. ಅಂತೆಯೇ ಅವರಿಗೆ ಕೆಲಸ ಕೂಡ ಇಲ್ಲವಾಗಿತ್ತು. ಹೀಗೆ ಕೆಲಸ ಕಾರ್ಯ ಇಲ್ಲದ ಇವರು ಜೀವನ ಹೇಗೆ ಬರುತ್ತೋ ಹಾಗೆ ಸಾಗಿಸುತ್ತಿದ್ದ ಸಮಯ ಅವರ ಜೀವನದಲ್ಲೊಂದು ತಿರುವು ಎದುರಾಗಿ ಬಿಡ್ತದೆ. ಯಾಕಂದರೆ ನಾನೊಬ್ಬ ತುಂಬ ತೊಂದರೆಯಲ್ಲಿದ್ದವನು ಒಂದು 4-5 ವರ್ಷದ ಈಚೆಗೆ. ಇವಾಗ ನಾನು ತುಂಬ ಶಿಸ್ತಿಗೆ ಬಂದಿದ್ದೇನೆ. ನನ್ನ ತುಂಬ ಜನ ಗೌರವಿಸ್ತಿದ್ದಾರೆ. ಹೌದು, ಅದು ಗ್ರಾಮ ಪಂಚಾಯತ್ ಚುನಾವಣೆ ಸಮಯ. ಜನರ ಮಾತಿಗೆ ಕಟ್ಟು ಬಿದ್ದ ಸದಾನಂದ ಭಂಡಾರಿ ಚುನಾವಣಾ ಅಖಾಡಕ್ಕೆ ಧುಮುಕಿ ಬಿಡ್ತಾರೆ. ಆದರೆ ಹಾಗೆ ಚುನಾವಣಾ ಅಖಾಡಕ್ಕೆ ಧುಮುಕಿದ ಸದಾನಂದ ಭಂಡಾರಿ ಎಂದೂ ಕೂಡ ಪ್ರಚಾರಕ್ಕೆ ಹೋಗೋದೇ ಇಲ್ಲ. ಕೆಲ ಜನರು ಇವರ ಬಗ್ಗೆ ಆಡಿಕೊಳ್ಳಲು ಪ್ರಾರಂಭಿಸ್ತಾರೆ. ಆದರೆ ಆ ಪವಾಡ ಪುರುಷನ ಲೆಕ್ಕಾಚಾರ ಬೇರೆನೇ ಇತ್ತು. ಅವರನ್ನ ನಂಬಿದ ಸದಾನಂದ ಅವರ ಜೀವನದಲ್ಲಿ ಬದಲಾವಣೆಯನ್ನು ತರಲು ಆ ಪವಾಡ ಪುರುಷ ನಿರ್ಧರಿಸಿದರು. ಅಂತೆಯೇ ಅವರ ಜೀವನದಲ್ಲಿ ಪವಾಡ ಕೂಡ ನಡೆದೇ ಬಿಡ್ತಾರೆ. ಅದೇನೆಂದ್ರೆ ಆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಊಹೆಗೂ ಮೀರಿದ ಗೆಲುವನ್ನ ಸದಾನಂದ ಅವರು ದಾಖಲಿಸ್ತಾರೆ. ಅಷ್ಟೇ ಅಲ್ಲದೆ ಆ ವರ್ಷದಲ್ಲಿ ಅಧ್ಯಕ್ಷರಾಗಿ ಕೂಡ ಗ್ರಾಮ ಪಂಚಾಯತ್ ಗದ್ದುಗೆಯನ್ನ ಸದಾನಂದ ಅವರು ಏರಿಬಿಡ್ತಾರೆ. ಹೀಗೆ ಆ ಪವಾಡ ಪುರುಷ ನೆನೆದವರ ನಂಬಿದವರ ಜೀವನದಲ್ಲಿ ಪವಾಡವನ್ನ ಮಾಡುತ್ತಾ ಸಾಗುತ್ತಿದ್ದಾರೆ. ಅಂತೆಯೇ ತನ್ನ ಕೆಲಸ ಕಾರ್ಯಗಳ ಸಲುವಾಗಿ ಆತನನ್ನ ಬೇಡಿ ಬರುವ ಜನ ಗೊತ್ತಿಲ್ಲದೆ ಜೀವನದಲ್ಲಿ ಬೆಳೆದು ಬಿಡ್ತಾರೆ. ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ಬಂದು ನಿಂತು ಬಿಡ್ತಾರೆ.
ಹೀಗೊಂದು ಮಾತಿಗೆ ಉದಾಹರಣೆ ಇಲ್ಲಿದೆ ನೋಡಿ. ಇವರನ್ನ ನೋಡಿ, ಇವರ ಹೆಸರು ರಘುರಾಮ್ ಶೆಟ್ಟಿ ಅಂತ. ವೃತ್ತಿಯಲ್ಲಿ ಇವರು ಭಾಗವತರಾಗಿದ್ದ ಕಾಲ ಅದು. ಒಮ್ಮೆ ಅವರ ಸ್ನೇಹಿತರ ಜೊತೆಯಲ್ಲಿ ಅವರು ಈ ಪವಾಡ ಪುರುಷನ ಬಳಿ ಬರ್ತಾರೆ. ಹಾಗೆ ಬಂದ ಅವರಿಗೆ ತನ್ನದೊಂದು ಕೆಲಸ ಆಗುತ್ತದೆ ಎಂಬ ಭಾವ ಅಲ್ಲಿ ಬರಲು ಪ್ರಾರಂಭಿಸುತ್ತದೆ. ನಾಲ್ಕು ವರ್ಷಗಳ ಹಿಂದೆ ನನ್ನ ಸಂಬಂಧಿಕರ ಜೊತೆಯಲ್ಲಿ ಬಂದಾಗ ಆಕರ್ಷಣೆ ರೂಪದಲ್ಲಿ ಬರ್ತಾನೆ. ಅವನು ನಾನು ಸುಮ್ಮನೆ ಬಂದಿದ್ದೀನಿ, ಕ್ಷೇತ್ರವನ್ನು ನೋಡಲಿಕ್ಕೋಸ್ಕರ ಬಂದವನು. ಹೀಗೆ ಅನ್ನಿಸುತ್ತಿದ್ದಂತೆ ಅವರು ಏನು ಮಾತನಾಡದೆ ಆ ಪವಾಡ ಪುರುಷನ ಬಳಿ ಏನು ಕೇಳದೆ ಸೀದಾ ತಮ್ಮ ಉದ್ಯೋಗ ಬಿಟ್ಟು ಬೆಂಗಳೂರಿಗೆ ಹೊರಟು ನಿಲ್ತಾರೆ. ಹೀಗೆ ಹೊರಟ ಅವರು ತಮ್ಮ ಕನಸಾಗಿದ್ದ ಸ್ವಂತ ಉದ್ಯೋಗವನ್ನ ಪ್ರಾರಂಭಿಸಿಬಿಡ್ತಾರೆ. ಅದು ಕೂಡ ಅವರ ಕೈ ಹಿಡಿಯಲು ಪ್ರಾರಂಭವಾಗುತ್ತದೆ. ಅವರಿಗೆ ತಿಳಿಯದಂತೆ ರಘುರಾಮ್ ಶೆಟ್ಟಿ ಆ ಪವಾಡ ಪುರುಷನನ್ನ ತಮ್ಮ ಕಾರ್ಯಕ್ಕೂ ಮೊದಲು ನೆನಪು ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಅವರು ಹಿಡಿದಂಥ ಕಾರ್ಯಗಳು ಸಿದ್ಧಿಸಲು ಪ್ರಾರಂಭವಾಗುತ್ತದೆ. ಇತ್ತ ಅವರ ಕ್ಯಾಟರಿಂಗ್ ಬಿಸ್ನೆಸ್ ಕೂಡ ಆರಂಭಗೊಳ್ಳುತ್ತದೆ. ಅದು ಅವರನ್ನ ಒಬ್ಬ ಉದ್ಯಮಿಯಾಗಿ ರೂಪುಗೊಳಿಸುತ್ತದೆ. ನಾನು ಮೊದಲು ಮಾರಣಕಟ್ಟೆ ಯಕ್ಷಗಾನ ಮೇಳದಲ್ಲಿ ಭಾಗವತನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಅದನ್ನು ಬಿಟ್ಟು ಬೆಂಗಳೂರಿನಲ್ಲಿ ಒಂದು ಕಾಂಡಿಮೆಂಟ್ಸ್ ರೂಪದಲ್ಲಿ ಒಂದು ಅಂಗಡಿಯನ್ನು ಇಟ್ಕೊಂಡು ಅದರಲ್ಲಿ ಅಭಿವೃದ್ಧಿ ಪಟ್ಕೊಂಡು, ಆಮೇಲೆ ಕೇಟ್ರಿಂಗ್ ಅಂತ ಬಿಸ್ನೆಸ್ ಮಾಡಿ ಅದರಲ್ಲಿ ಅಭಿವೃದ್ಧಿ ಪಟ್ಕೊಂಡು ಹೀಗೆ ಗೊತ್ತಿಲ್ಲದೆ ಆ ಪವಾಡ ಪುರುಷನನ್ನ ನಂಬಿದ ರಘುರಾಮ್ ಇಂದು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ. 4 ಜನ ಕರೆದು ಮಾತನಾಡಿಸುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಅದಕ್ಕೆಲ್ಲ ಈ ಪವಾಡ ಪುರುಷನೇ ಕಾರಣ ಎಂದು ಅವರು ನೆನಪಿಸಿಕೊಳ್ತಾರೆ. ಈ ಕ್ಷೇತ್ರದಲ್ಲಿ ತುಂಬ ಹೆಚ್ಚಿನ ಒಂದು ವಿಶೇಷ ಅಂತ ಹೇಳಿದ್ರೆ, ನೀವೇನಾದರೂ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಬಂದು ಈ ಕೆಲಸ ಆಗೋದಿದ್ದರೆ ನಿಮ್ದು ಇಲ್ಲಿಂದ ವಾಪಸ್ ಹೋಗೋದ್ರೊಳಗಡೆ ನಿಮ್ಮ ಮನಸ್ಸಿಗೆ ಬರುತ್ತೆ, ಗ್ಯಾರಂಟಿ ಕೆಲಸ ಆಗುತ್ತೆ, ಇದರಲ್ಲೇನೂ ತೊಂದರೆ ಇಲ್ಲ ಅಂತ. ಇಲ್ಲ ಅದು ಬೇಡ, ಆ ಕೆಲಸ ಬೇಡ, ಅದನ್ನು ನಿಲ್ಲಿಸಿ ಬೇರೆ ಯಾವುದಾದ್ರು ಮಾರ್ಗದಲ್ಲಿ ನಡೆಯೋದಾದರೂ ಕೂಡ ಅದನ್ನು ನಮಗೆ ಹೋಗುವಾಗಲೇ ನಮ್ಮ ಮನಸ್ಸಿಗೆ ಅನಿಸುತ್ತೆ, ಇಲ್ಲ ಬೇಡ, ಇದು ಏನೋ ಸರಿ ಕಾಣಿಸ್ತಾ ಇಲ್ಲ ನಮಗೆ, ಬೇಡ, ಬೇರೆ ಪ್ರಯತ್ನ ಮಾಡೋಣ ಅಂತ. ನಂಬಿ ನಡೆದವರನ್ನ ಹರಿಸುತ್ತಾ ಅವರ ಪ್ರತಿ ಹೆಜ್ಜೆಯಲ್ಲೂ ಕಾಪಾಡುವ ಆ ಪವಾಡ ಪುರುಷನ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿ ಹೇಳ್ತೇನೆ. ಅದಕ್ಕೂ ಮುನ್ನ ಒಂದು ಸಣ್ಣ ಬ್ರೇಕ್.